ಇವತ್ತು ವಿಧಾನಸೌಧದ ಮುಂದೆ ನಡೆದ ಅದೊಂದು ಫೋಟೋ ಶೂಟ್ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಅನ್ನೋ ವದಂತಿಗೆ ಇವತ್ತಿನ ಸಿಎಂ ಹೇಳಿಕೆಯೂ ಕೂಡ ಪುಷ್ಟಿಯನ್ನ ನೀಡಿದೆ. ಇದೇನು ಗ್ರೂಪ್ ಫೋಟೋ ಗಮ್ಮತ್, ಈ ವರದಿ ನೋಡಿ. ಸಿದ್ದರಾಮಯ್ಯ ಅವರ ಎರಡನೇ ಅವಧಿಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡಿದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ 2020 ಒಪ್ಪಂದವಾಗಿದೆ. ಡಿಕೆಶಿಗೆ ಅಧಿಕಾರ ಹಸ್ತಾಂತರವಾಗುತ್ತೆ ಅನ್ನೋ ಚರ್ಚೆ ಬಹುದಿನಗಳಿಂದ ನಡೆಯುತ್ತಲೇ ಇದೆ. ಸಿಎಂ ಬಜೆಟ್ ಮಂಡಿಸಿ ಕುರ್ಚಿಯಿಂದ ಕೆಳಗೆ ಇಳಿತಾರೆ ಅನ್ನೋ ಮಾತು ಕೂಡ ಇತ್ತು. ಇಂದು ವಿಧಾನಸೌಧದಲ್ಲಿ ನಡೆದ 2 ಘಟನೆಗಳು ಈ ಚರ್ಚೆಗೆ ಪುಷ್ಟಿ ನೀಡುತ್ತಿವೆ. ಕುರ್ಚಿ ಬಿಟ್ಟುಕೊಡಲು ಸಿದ್ದರಾದ್ರ ಸಿಎಂ. ಫೋಟೋಶೂಟ್, ಸದನದ ಒಳಗೆ ಬೆರಗೆದ ಮಾತು. ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಪುನಾರಚನೆಯ ಸುದ್ದಿ ಸದ್ದು ಮಾಡುತ್ತಿರುವ ಹೊತ್ತಲೇ ಸ್ಪೀಕರ್ ಖಾದರ್ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಶಾಸಕರ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇದಕ್ಕೆ ಈ ಗ್ರೂಪ್ ಫೋಟೋ ಭಾರೀ ವ್ಯಾಖ್ಯಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಶೀಘ್ರದಲ್ಲೇ ಸಂಪುಟಕ್ಕೆ ಸರ್ಜರಿ ಆಗಲಿದ್ದು ಸ್ಪೀಕರ್ ಖಾದರ್ ಅವರು ಕೂಡ ಸಂಪುಟ ಸೇರುವ ಸಾಧ್ಯತೆ ಇದೆ. ಹೀಗಾಗಿಯೇ ವಿಧಾನಸಭೆ ಮುಕ್ತಾಯಕ್ಕೂ ಮೊದಲೇ ಫೋಟೋ ಶೂಟ್ ಮಾಡಿಸಿದ್ದಾರೆ ಎಂಬ ಮಾತಿದೆ. ಮೇ ತಿಂಗಳಲ್ಲಿ ಸಂಪುಟ ಪುನಾರಚನೆ ಆಗುವುದು ಬಹುತೇಕ ಫಿಕ್ಸ್. ಸ್ಪೀಕರ್ ಖಾದರ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇರಬಹುದು. ಆ ಉದ್ದೇಶದಿಂದ ಫೋಟೋ ಶೂಟ್ ನಡೆದಿದೆ ಅಂತ ವಿಧಾನಸೌಧದ ಮೊಗಸಾಲೆಯಲ್ಲಿ ಭಾರೀ ಚರ್ಚೆಯಾಗಿದೆ. ವಿಧಾನಸೌಧದ ಹೊರಗೆ ಫೋಟೋಶೂಟ್ ನಡೆದರೆ ವಿಧಾನಸಭೆಯ ಕಲಾಪದಲ್ಲಿ ಸಿಎಂ ವೈರಾಗ್ಯದ ಮಾತನಾಡಿದ್ದಾರೆ. ಎಷ್ಟು ದಿನ ಅಧಿಕಾರದಲ್ಲಿರ್ತೀವೋ ಗೊತ್ತಿಲ್ಲ, ಅಧಿಕಾರದಲ್ಲಿದ್ದಾಗ ಬಡವರಿಗೆ ಶಕ್ತಿ ತುಂಬಬೇಕು ಅಂತ ಸಿದ್ದರಾಮಯ್ಯವರ ಮಾತು ಅಚ್ಚರಿ ಮೂಡಿಸಿದೆ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಜೆಟ್ ಅಧಿವೇಶನ ಕೊನೆಗೊಳ್ಳುವ ಮುನ್ನಾ ದಿನದಿಂದ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ನಡೆದ 2 ಘಟನೆ ರಾಜಕೀಯ ಪಡಸಾಲೆಯಲ್ಲಿ ಕಾವೇರಿಸಿದೆ. ಸಿದ್ದರಾಮಯ್ಯ ಪರೋಕ್ಷವಾಗಿ ಕುರ್ಚಿ ಬಿಟ್ಟುಕೊಡೋ ಸುಳಿವು ನೀಡಿದ್ರ ಸಿಎಂ ಮಾತಿಗೆ ಸಾಕ್ಷಿ ಎನ್ನುವಂತೆ ಫೋಟೋಶೂಟ್ ನಡೀತಾ ಅನ್ನೋ ಚರ್ಚೆ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ವಿಧಾನಸೌಧದ ಮುಂದೆ ನಡೆದ ಅದೊಂದು ಫೋಟೋ ಶೂಟ್ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಅನ್ನೋ ವದಂತಿಗೆ ಇವತ್ತಿನ ಸಿಎಂ ಹೇಳಿಕೆಯೂ ಕೂಡ ಪುಷ್ಟಿಯನ್ನ ನೀಡಿದೆ. ಇದೇನು ಗ್ರೂಪ್ ಫೋಟೋ ಗಮ್ಮತ್, ಈ ವರದಿ ನೋಡಿ. ಸಿದ್ದರಾಮಯ್ಯ ಅವರ ಎರಡನೇ ಅವಧಿಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡಿದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ 2020 ಒಪ್ಪಂದವಾಗಿದೆ. ಡಿಕೆಶಿಗೆ ಅಧಿಕಾರ ಹಸ್ತಾಂತರವಾಗುತ್ತೆ ಅನ್ನೋ ಚರ್ಚೆ ಬಹುದಿನಗಳಿಂದ ನಡೆಯುತ್ತಲೇ ಇದೆ. ಸಿಎಂ ಬಜೆಟ್ ಮಂಡಿಸಿ ಕುರ್ಚಿಯಿಂದ ಕೆಳಗೆ ಇಳಿತಾರೆ ಅನ್ನೋ ಮಾತು ಕೂಡ ಇತ್ತು. ಇಂದು ವಿಧಾನಸೌಧದಲ್ಲಿ ನಡೆದ 2 ಘಟನೆಗಳು ಈ ಚರ್ಚೆಗೆ ಪುಷ್ಟಿ ನೀಡುತ್ತಿವೆ. ಕುರ್ಚಿ ಬಿಟ್ಟುಕೊಡಲು ಸಿದ್ದರಾದ್ರ ಸಿಎಂ. ಫೋಟೋಶೂಟ್, ಸದನದ ಒಳಗೆ ಬೆರಗೆದ ಮಾತು. ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಪುನಾರಚನೆಯ ಸುದ್ದಿ ಸದ್ದು ಮಾಡುತ್ತಿರುವ ಹೊತ್ತಲೇ ಸ್ಪೀಕರ್ ಖಾದರ್ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಶಾಸಕರ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇದಕ್ಕೆ ಈ ಗ್ರೂಪ್ ಫೋಟೋ ಭಾರೀ ವ್ಯಾಖ್ಯಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಶೀಘ್ರದಲ್ಲೇ ಸಂಪುಟಕ್ಕೆ ಸರ್ಜರಿ ಆಗಲಿದ್ದು ಸ್ಪೀಕರ್ ಖಾದರ್ ಅವರು ಕೂಡ ಸಂಪುಟ ಸೇರುವ ಸಾಧ್ಯತೆ ಇದೆ. ಹೀಗಾಗಿಯೇ ವಿಧಾನಸಭೆ ಮುಕ್ತಾಯಕ್ಕೂ ಮೊದಲೇ ಫೋಟೋ ಶೂಟ್ ಮಾಡಿಸಿದ್ದಾರೆ ಎಂಬ ಮಾತಿದೆ. ಮೇ ತಿಂಗಳಲ್ಲಿ ಸಂಪುಟ ಪುನಾರಚನೆ ಆಗುವುದು ಬಹುತೇಕ ಫಿಕ್ಸ್. ಸ್ಪೀಕರ್ ಖಾದರ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇರಬಹುದು. ಆ ಉದ್ದೇಶದಿಂದ ಫೋಟೋ ಶೂಟ್ ನಡೆದಿದೆ ಅಂತ ವಿಧಾನಸೌಧದ ಮೊಗಸಾಲೆಯಲ್ಲಿ ಭಾರೀ ಚರ್ಚೆಯಾಗಿದೆ. ವಿಧಾನಸೌಧದ ಹೊರಗೆ ಫೋಟೋಶೂಟ್ ನಡೆದರೆ ವಿಧಾನಸಭೆಯ ಕಲಾಪದಲ್ಲಿ ಸಿಎಂ ವೈರಾಗ್ಯದ ಮಾತನಾಡಿದ್ದಾರೆ. ಎಷ್ಟು ದಿನ ಅಧಿಕಾರದಲ್ಲಿರ್ತೀವೋ ಗೊತ್ತಿಲ್ಲ, ಅಧಿಕಾರದಲ್ಲಿದ್ದಾಗ ಬಡವರಿಗೆ ಶಕ್ತಿ ತುಂಬಬೇಕು ಅಂತ ಸಿದ್ದರಾಮಯ್ಯವರ ಮಾತು ಅಚ್ಚರಿ ಮೂಡಿಸಿದೆ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ.
ಬಜೆಟ್ ಅಧಿವೇಶನ ಕೊನೆಗೊಳ್ಳುವ ಮುನ್ನಾ ದಿನದಿಂದ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ನಡೆದ 2 ಘಟನೆ ರಾಜಕೀಯ ಪಡಸಾಲೆಯಲ್ಲಿ ಕಾವೇರಿಸಿದೆ. ಸಿದ್ದರಾಮಯ್ಯ ಪರೋಕ್ಷವಾಗಿ ಕುರ್ಚಿ ಬಿಟ್ಟುಕೊಡೋ ಸುಳಿವು ನೀಡಿದ್ರ ಸಿಎಂ ಮಾತಿಗೆ ಸಾಕ್ಷಿ ಎನ್ನುವಂತೆ ಫೋಟೋಶೂಟ್ ನಡೀತಾ ಅನ್ನೋ ಚರ್ಚೆ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ವಿಧಾನಸೌಧದ ಮುಂದೆ ನಡೆದ ಅದೊಂದು ಫೋಟೋ ಶೂಟ್ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಅನ್ನೋ ವದಂತಿಗೆ ಇವತ್ತಿನ ಸಿಎಂ ಹೇಳಿಕೆಯೂ ಕೂಡ ಪುಷ್ಟಿಯನ್ನ ನೀಡಿದೆ. ಇದೇನು ಗ್ರೂಪ್ ಫೋಟೋ ಗಮ್ಮತ್, ಈ ವರದಿ ನೋಡಿ. ಸಿದ್ದರಾಮಯ್ಯ ಅವರ 2ನೇ ಅವಧಿಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡಿದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ 2020 ಒಪ್ಪಂದವಾಗಿದೆ, ಡಿಕೆಶಿಗೆ ಅಧಿಕಾರ ಹಸ್ತಾಂತರವಾಗುತ್ತೆ ಅನ್ನೋ ಚರ್ಚೆ ಬಹುದಿನಗಳಿಂದ ನಡೆಯುತ್ತಲೇ ಇದೆ. ಸಿಎಂ ಬಜೆಟ್ ಮಂಡಿಸಿ ಕುರ್ಚಿಯಿಂದ ಕೆಳಗೆ ಇಳಿತಾರೆ ಅನ್ನೋ ಮಾತು ಕೂಡ ಇತ್ತು. ಇಂದು ವಿಧಾನಸೌಧದಲ್ಲಿ ನಡೆದ 2 ಘಟನೆಗಳು ಈ ಚರ್ಚೆಗೆ ಪುಷ್ಟಿ ನೀಡುತ್ತಿವೆ. ಕುರ್ಚಿ ಬಿಟ್ಟುಕೊಡಲು ಸಿದ್ದರಾದ್ರ ಸಿಎಂ, ಫೋಟೋಶೂಟ್, ಸದನದ ಒಳಗೆ ಬೆರಗೆದ್ದ ಮಾತು. ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಪುನಾರಚನೆಯ ಸುದ್ದಿ ಸದ್ದು ಮಾಡುತ್ತಿರುವ ಹೊತ್ತಲೇ ಸ್ಪೀಕರ್ ಖಾದರ್ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಶಾಸಕರ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇದಕ್ಕೆ ಈ ಗ್ರೂಪ್ ಫೋಟೋ ಭಾರಿ ವ್ಯಾಖ್ಯಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಶೀಘ್ರದಲ್ಲೇ ಸಂಪುಟಕ್ಕೆ ಸರ್ಜರಿ ಆಗಲಿದ್ದು ಸ್ಪೀಕರ್ ಖಾದರ್ ಅವರು ಕೂಡ ಸಂಪುಟ ಸೇರುವ ಸಾಧ್ಯತೆ ಇದೆ. ಹೀಗಾಗಿಯೇ ವಿಧಾನಸಭೆ ಮುಕ್ತಾಯಕ್ಕೂ ಮೊದಲೇ ಫೋಟೋ ಶೂಟ್ ಮಾಡಿಸಿದ್ದಾರೆ ಎಂಬ ಮಾತಿದೆ. ಮೇ ತಿಂಗಳಲ್ಲಿ ಸಂಪುಟ ಪುನಾರಚನೆ ಆಗುವುದು ಬಹುತೇಕ ಫಿಕ್ಸ್. ಸ್ಪೀಕರ್ ಖಾದರ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇರಬಹುದು. ಆ ಉದ್ದೇಶದಿಂದ ಫೋಟೋ ಶೂಟ್ ನಡೆದಿದೆ ಅಂತ ವಿಧಾನಸೌಧದ ಮೊಗಸಾಲೆಯಲ್ಲಿ ಭಾರೀ ಚರ್ಚೆಯಾಗಿದೆ. ವಿಧಾನಸೌಧದ ಹೊರಗೆ ಫೋಟೋಶೂಟ್ ನಡೆದರೆ ವಿಧಾನಸಭೆಯ ಕಲಾಪದಲ್ಲಿ ಸಿಎಂ ವೈರಾಗ್ಯದ ಮಾತನಾಡಿದ್ದಾರೆ. ಎಷ್ಟು ದಿನ ಅಧಿಕಾರದಲ್ಲಿರ್ತೀವೋ ಗೊತ್ತಿಲ್ಲ, ಅಧಿಕಾರದಲ್ಲಿದ್ದಾಗ ಬಡವರಿಗೆ ಶಕ್ತಿ ತುಂಬಬೇಕು ಅಂತ ಸಿದ್ದರಾಮಯ್ಯ ಅವರ ಮಾತು ಅಚ್ಚರಿ ಮೂಡಿಸಿದೆ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಜೆಟ್ ಅಧಿವೇಶನ ಕೊನೆಗೊಳ್ಳುವ ಮುನ್ನಾ ದಿನದಿಂದ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ನಡೆದ 2 ಘಟನೆ ರಾಜಕೀಯ ಪಡಸಾಲೆಯಲ್ಲಿ ಕಾವೇರಿಸಿದೆ. ಸಿದ್ದರಾಮಯ್ಯ ಪರೋಕ್ಷವಾಗಿ ಕುರ್ಚಿ ಬಿಟ್ಟುಕೊಡೋ ಸುಳಿವು ನೀಡಿದ್ರ ಸಿಎಂ ಮಾತಿಗೆ ಸಾಕ್ಷಿ ಎನ್ನುವಂತೆ ಫೋಟೋಶೂಟ್ ನಡೀತಾ ಅನ್ನೋ ಚರ್ಚೆ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ವಿಧಾನಸೌಧದ ಮುಂದೆ ನಡೆದ ಅದೊಂದು ಫೋಟೋ ಶೂಟ್ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಅನ್ನೋ ವದಂತಿಗೆ ಇವತ್ತಿನ ಸಿಎಂ ಹೇಳಿಕೆಯೂ ಕೂಡ ಪುಷ್ಟಿಯನ್ನ ನೀಡಿದೆ. ಇದೇನು ಗ್ರೂಪ್ ಫೋಟೋ ಗಮ್ಮತ್, ಈ ವರದಿ ನೋಡಿ. ಸಿದ್ದರಾಮಯ್ಯ ಅವರ 2ನೇ ಅವಧಿಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡಿದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ 2020 ಒಪ್ಪಂದವಾಗಿದೆ, ಡಿಕೆಶಿಗೆ ಅಧಿಕಾರ ಹಸ್ತಾಂತರವಾಗುತ್ತೆ ಅನ್ನೋ ಚರ್ಚೆ ಬಹುದಿನಗಳಿಂದ ನಡೆಯುತ್ತಲೇ ಇದೆ. ಸಿಎಂ ಬಜೆಟ್ ಮಂಡಿಸಿ ಕುರ್ಚಿಯಿಂದ ಕೆಳಗೆ ಇಳಿತಾರೆ ಅನ್ನೋ ಮಾತು ಕೂಡ ಇತ್ತು. ಇಂದು ವಿಧಾನಸೌಧದಲ್ಲಿ ನಡೆದ 2 ಘಟನೆಗಳು ಈ ಚರ್ಚೆ